ಒಳ್ಳೆ ನಿದ್ದೆ ಬಂದಿರುತ್ತೆ, ಆಳವಾದ ನಿದ್ದೆ. ಅಲಾರಾಮ್ ಹೊಡೆಯುತ್ತೆ ಅಥವಾ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಅಯ್ಯೋ ಈ ನಿದ್ದೆ ಎಷ್ಟು ಚೆನ್ನಾಗಿದೆ, ಹಾಗೇ ನಿದ್ದೆ ಬಂದ್ಬಿಡ್ಬಾರ್ದ, ಹೇಳ್ಬೇಕಾ? ಬೆಳಗ್ಗೆ ಯಾಕೆ ಪ್ರತಿ ದಿನ ಎಬ್ಬಿಸ್ತಾನ ಅವನು? ಏನೋ ಕೆಲಸ ಇರಬೇಕು, ನಮಗೇನೋ ಕೊಡ್ತಾನೆ ಅವನು, ಅದಕ್ಕೆ ಎಬ್ಸಿದ್ದಾನೆ. ಇವತ್ತೇನೋ ನನಗೆ ಹೇಳ್ತಾನೆ, ಅದಕ್ಕೆ ಎಬ್ಸಿದ್ದಾನೆ. ನನಗೋಸ್ಕರ ಅವನು ಇವತ್ತಿನ ದಿನ ಕಾಯ್ತಾ ಇರ್ತಾನೆ. ನಾನು ಕಳ್ಕೋಬಾರ್ದು ಇದನ್ನು. ಇಲ್ದೇನ ನಾನು ಹೇಳ್ತಾ ಇರಲಿಲ್ಲ. ಅವನು ಪಾಶ ಹಾಕಿದ ದಿವಸ ನಾನು ಹೇಳಲ್ಲ. ನನ್ನನ್ನು ಎಬ್ಸಿದ್ದಾನೆ ಅಂದಮೇಲೆ ಇವತ್ತೇನೋ ಒಂದು ಒಳ್ಳೆ ದಿವಸ ಕಾದಿದೆ, ಅದನ್ನು ಕಳ್ಕೋಬಾರ್ದು ನಾವು. ಅಜ್ಞಾನದಲ್ಲಿದ್ದು, ಮಾಯೇನಲ್ಲಿ ಸಿಕ್ಕಾಕೊಂಡು, ಅಟ್ಯಾಚ್ಮೆಂಟ್ನಲ್ಲಿ ಸಿಕ್ಕಾಕೊಂಡು, ನಮ್ಮದೇ ಪ್ರಾಬ್ಲಮ್ ಹೇಳಿದ್ದೇ ಹೇಳ್ಕೊಂಡು, ಬೈದಿದ್ದೇ ಬೈಕೊಂಡು, ಎಲ್ಲರ ಜೊತೆನೂ ಆ ಥರ ಕಾಲ ಕಳೆಯೋದು ಬೇಡ. ಇವತ್ತು ಅವನಿಗೆ ಟೈಮ್ ಕೊಡೋಣ. ಅವನೇನೋ ಹೇಳಕ್ಕೆ ಕಾದಿದೆ ಅನಿಸುತ್ತೆ, ಅದನ್ನು ನಾವು ಕೇಳೇ ಬಿಡ್ತೀನಿ, ಕಳ್ಕೋಬಾರ್ದು ಅಂತ ನಾವು ಎಚ್ಚರವಾಗಿದ್ದರೆ. ಎಚ್ಚರ ಅಂದರೆ ನಿದ್ರೆಯಿಂದ ಎಚ್ಚರ ಅಲ್ಲ, ಅರಿವಲ್ಲಿದ್ದರೆ, ಅವೇರ್ನೆಸ್ನಲ್ಲಿದ್ದರೆ, ಅಲರ್ಟ್ ಆಗಿದ್ದರೆ, ಪ್ರತಿ ಕೆಲಸ ಮಾಡುವಾಗ ಪ್ರತಿ ಸತಿ ಏನೋ ರಿವೀಲ್ ಮಾಡ್ತಾನೆ ಸೀಕ್ರೆಟ್. ಅವನಿಗೆ ನಾನು ಇದ್ದೀನಿ ಅಂತ. ಅವನ ಸಮೀಪ ಸಾನ್ನಿಧ್ಯ ಎಲ್ಲನೂ ಈ ದೇಹ ಇದ್ದಾಗಲೇ ನಾವು ಅನುಭವಿಸ್ತೀವಿ. ಅದಕ್ಕೆ ಸತ್ತ ಮೇಲೆ ಏನೂ ಸಿಗಲ್ಲ. ಅವನು ಮತ್ತೆ ವಾಪಸ್ ಬರ್ತೀವಿ ಕರ್ಮಕ್ಕೆ. ನಾವು ಇರೋವಾಗಲೇ ಅವನನ್ನು ಕಂಡುಕೊಂಡು ಅನುಭವಿಸ್ಬೇಕು ಆ ದೈವತ್ವವನ್ನು. ಅದಕ್ಕೆ ದೇವತೆಗಳೂ ಮನುಷ್ಯರು ನೋಡಿ ಹೊಟ್ಟೆ ಉರಿ ಪಡ್ತಾರಂತೆ. ಯಾಕೆ ಅಂದರೆ ಅವರಿಗೆ ಇಂಥ ಸುಖ ಸಿಗಲ್ಲ. ಸ್ವರ್ಗ ಸುಖ ಸಿಕ್ಕಿದೆ, ಪರಮಾತ್ಮನ ಸನ್ನಿಧಾನ ಮನುಷ್ಯನಿಗೆ ಮಾತ್ರ ಸಿಗೋದು. ನಾವು ಭಾಗ್ಯವಂತರು ಎದ್ದರೆ.